ನಿಂದೇನೋ ನೀನ್ ಗೆದ್ದಿದ್ಯಾ, ನಿನ್ ಕೆಲಸ ಏನಿದೆಯಾ, ನೀನ್ ಯಾರಿಗೋ ಬಕೆಟ್ ಹಿಡಿತಿದ್ಯಾ, ಬಕೆಟ್ ಹಿಡ್ಕೊಂಡಿರೋ, ನಮ್ದೇನ್ ತಕರಾರಿಲ್ಲ. ನಮ್ಮ ರೈತರ ವಿಚಾರಕ್ಕೋ, ನಮ್ಮ ಕುಮಾರಸ್ವಾಮಿ ಅವ್ರ ವಿಚಾರಕ್ಕೋ, ನಮ್ಮ ದೇವೇಗೌಡ ಕುಟುಂಬದ ವಿಚಾರಕ್ಕೋ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ. ನಾವ್ ನಿಮ್ ತರ ಏನೋ ದುಡ್ಡು ಹೊಡೆದು 600 ಕೋಟಿ ಹೊಡೆದ್ಬಿಟ್ಟು ಯಾರಿಗೋ ಮೂತಿಗೆ ಒರೆಸ್ಬಿಟ್ಟು ದುಡ್ಡು ಹೊಡ್ಕೊಂಡು ಕುತ್ಕೊಳ್ಳೋ ಜನ ಅಲ್ಲ. ನಾವು ದಿನ ಬೆಳಿಗ್ಗೆ ಎದ್ದು ಪ್ರಾಮಾಣಿಕವಾಗಿ ದೇವೇಗೌಡರ ಮನೆ ಮುಂದೆ, ಕುಮಾರಸ್ವಾಮಿ ಮುಂದೆಗಡೆ ಸೂಟು ಬುಟ್ಟು ಹಾಕೊಂಡು ಸೂಟ್ ಕೇಸ್ ಇಡೋ ಬರೋ ಜನ ಅಲ್ಲ. ನಿಮ್ ನಾಯಕರ ಮನೆ ಮುಂದೆ ಬರ್ತಾರಲ್ಲ, ಸೂಟು ಬುಟ್ಟು ಹಾಕೊಂಡು ಇಂಪೋರ್ಟೆಡ್ ಕಾರಲ್ಲಿ ಸೂಟ್ ಕೇಸ್ಗಳನ್ನ ಇಟ್ಕೊಂಡು ಬಂದು ಜೋಡಿಸ್ತಾರಲ್ಲ, ಹಂಗಲ್ಲ. ನಮ್ಮ ನಾಯಕರ ಮನೆ ಮುಂದೆ ಇರೋರು ಕೈ ಇಲ್ದೇ ಇರೋರು, ಕಾಲು ಇಲ್ದೇ ಇರೋರು, ರೋಗಕ್ಕೆ ಒಳಗಾಗಿರೋರು, ಗಂಡನ್ ಕಳ್ಕೊಂಡಿರೋ ತಾಯಂದಿರು, ಕಾಯಿಲೆ ಕಸಾಲೆಯಿಂದ ಮಕ್ಕಳು ಫೀಸ್ ಕಟ್ಟಕ್ಕಾಗದೆ ಇರತಕ್ಕಂತ ಜನ, ಬಡವರು, ಬಗ್ರು, ರೈತರು. ಈ ರಾಜ್ಯದಲ್ಲಿ ಯಾರಿಗಾದ್ರೂ ಶಕ್ತಿ ಇದೆ 27,000 ಕೋಟಿ ಸಾಲ ಮನ್ನಾ ಮಾಡಿದ ಕೀರ್ತಿ ಯಾರಿಗಾದ್ರೆ ಕುಮಾರಸ್ವಾಮಿ ಅವ್ರಿಗೆ ರೀ. ಸುಳ್ಳು ಹೇಳ್ತಾರ, ಡವ್ ಮಾಡ್ತಾರ? ಹೇಳ್ತು ನಿಮ್ಮ ನಾಯಕರ ಕೈಲಿ. ಅವತ್ತು ಕಾಂಗ್ರೆಸ್ನವ್ರು ಕೊಡಕ್ಕಂತ ಆ ಚಿತ್ರ ಹಿಂಸೆನ ಸಹಿಸಿಕೊಂಡು ಕುಮಾರಣ್ಣ ಒಂದೊಂದು ಜಿಲ್ಲೆಗೆ 100 ಕೋಟಿ, 1,000 ಕೋಟಿ, 1,200 ಕೋಟಿ, 1,300 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾರಿಗಿದೆ? ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿದ್ರು. ಇವತ್ತು ನೀವು ಕಾಲರ್ ಆಡಿಸ್ತಾ ಇದ್ದೀರಿ. ಯಾರು ಮಾಡಿದ್ರು ಕರ್ನಾಟಕ ಪಬ್ಲಿಕ್ ಶಾಲೆನ? LKG ಇಂದ PUC ವರ್ಗು ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು, ಒಂದೇ ಕ್ಯಾಂಪಸ್ ಅಲ್ಲಿ ಓದ್ಬೇಕು ಅಂತ ಹೇಳಿ ಕನಸು ಕಟ್ಕೊಂಡು ಮಾಡಿದ್ರು. ನಮ್ಮ ಜಿಲ್ಲೆಗೆ ಏನ್ ಮಾಡಿದ್ದಾರೆ ಚರ್ಚೆ ಮಾಡೋಣ. ನಿಮ್ಮವರು ಬರ್ಲಿ, ನೀವು ಬನ್ನಿ, ನಾನು ಬರ್ತೀನಿ. ನಮ್ಮ ನಾಯಕರ ಕೈ ಕರ್ಕೊಂಡು ನಾನು ಒಬ್ಬನೇ ಉತ್ತರ ಕೊಡ್ತೀನಿ. ನಮ್ಮ ಜಿಲ್ಲೆಗೆ ಏನೇನ್ ಮಾಡಿದ್ದಾರೆ 94ರಿಂದ. ಇವ್ರ ಅಧಿಕಾರಕ್ಕೆ ಬಂದಾಗ ನಮ್ಗೆ ಅಧಿಕಾರ ಸಿಕ್ಕಿದೆ ಎಷ್ಟು? 11 ತಿಂಗಳು ಮುಖ್ಯಮಂತ್ರಿ ದೇವೇಗೌಡರು, 11 ತಿಂಗಳು ಪ್ರಧಾನಮಂತ್ರಿ ದೇವೇಗೌಡರು, ಕುಮಾರಣ್ಣ 20 ತಿಂಗಳು ಮುಖ್ಯಮಂತ್ರಿ, ಎರಡನೇ ಅವಧಿಗೆ 14 ತಿಂಗಳು ಮುಖ್ಯಮಂತ್ರಿ. ಇಷ್ಟ ಅವಧಿನಲ್ಲಿ ನಾವೆಷ್ಟು ಮಾಡಿದೀವಿ? SM ಕೃಷ್ಣ ಸರ್ಕಾರದಲ್ಲಿ 5 ವರ್ಷ ಸರ್ಕಾರ, ಸಿದ್ದರಾಮಯ್ಯ ಗವರ್ಮೆಂಟ್ 5 ವರ್ಷ, ಈಗ 2.5 ವರ್ಷ. ನೀವೇನ್ ಮಾಡಿದೀರಿ ನಮ್ಮ ಜಿಲ್ಲೆ?